ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ಹಾಸನ ಜಿಲ್ಲೆಗೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಶುಭಾನ್ವಿತ ಅಧಿಕಾರ ಸ್ವೀಕಾರ. ಎಎಸ್ಪಿಗಳಾದ ತಮ್ಮಯ್ಯ ಹಾಗೂ ಶ್ರೀನಿಧಿಯಿಂದ ಅಧಿಕಾರ ಹಸ್ತಾಂತರ. ಅಪರಾಧ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮಗಳ ಭರವಸೆ ನೀಡಿದ ನೂತನ ಎಸ್ಪಿ. ಹೊಸ ವರ್ಷದ ಅಂಗವಾಗಿ ಜಿಲ್ಲಾಡಳಿತದಿಂದ ಬುಚ್ಚೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ. ದೇವಾಲಯ ಆವರಣದಲ್ಲಿ ಸಸಿ ನೆಟ್ಟು ಪರಿಸರ ಸಂರಕ್ಷಣೆಯ ಸಂದೇಶ ನೀಡಿದ ಡಿಸಿ. ಗ್ರಾಮಸ್ಥರ ಸಮಸ್ಯೆಗಳು ಹಾಗೂ ಅಹವಾಲುಗಳ ಆಲಿಕೆ. ಮನೆ ಮುಂದೆ ನಿಲ್ಲಿಸಿದ್ದ ದ್ವಿಚಕ್ರ ವಾಹನ ಕಳವು. ಕಳ್ಳತನದ ಸಂಪೂರ್ಣ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಹಾಸನ ನಗರದ ಗವೆನಹಳ್ಳಿ ಬೈಪಾಸ್ನಲ್ಲಿ ಘಟನೆ. ಹಾಸನ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಶುಭಾನ್ವಿತಾ ಅವರು ಇಂದು ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾದ ತಮ್ಮಯ್ಯ ಹಾಗೂ ಶ್ರೀನಿಧಿ ಅವರು ಅಧಿಕಾರವನ್ನು ಹಸ್ತಾಂತರಿಸಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಎಸ್ಪಿ ಶುಭಾನ್ವಿತಾ ಅವರು, ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಸಾರ್ವಜನಿಕ ಸುರಕ್ಷತೆಗೆ ಆದ್ಯತೆ ನೀಡುವುದು ಹಾಗೂ ಅಪರಾಧ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜನಸಾಮಾನ್ಯರೊಂದಿಗೆ ಪೊಲೀಸ್ ಇಲಾಖೆ ಸ್ನೇಹಪೂರ್ಣ ಸಂಬಂಧ ಬೆಳೆಸುವತ್ತ ಗಮನ ಹರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೊಸ ವರ್ಷದ ಅಂಗವಾಗಿ ಹಾಸನ ಜಿಲ್ಲಾ ಜನತೆಯ ಪರವಾಗಿ ಕೋರಮಂಗಲದ ಹೋಬಳಿಯ ಬುಚ್ಚೇಶ್ವರ ದೇವಾಲಯದಲ್ಲಿ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಅವರು ವಿಶೇಷ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಆವರಣದಲ್ಲಿ ಸಸಿ ನೆಟ್ಟು ಪರಿಸರ ಸಂರಕ್ಷಣೆಗೆ ಸಂದೇಶ ನೀಡಲಾಯಿತು. ಬಳಿಕ ಗ್ರಾಮಸ್ಥರನ್ನ ಭೇಟಿಯಾದ ಅವರು ಗ್ರಾಮದ ಜನತೆ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನ ಆಲಿಸಿ ಶೀಘ್ರ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಹೊಸ ವರ್ಷದ ಶುಭಾರಂಭವನ್ನ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯೊಂದಿಗೆ ಆಚರಿಸಿದ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಗ್ರಾಮಸ್ಥರು, ಮುಖಂಡರು ಮತ್ತು ಭಕ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು. ಓಂ ವಿಷ್ಣುವೇ ನಮಃ, ಓಂ ಮಧುಸೂದಾಯ ನಮಃ, ಓಂ ತ್ರಿವಿಕ್ರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ಕುಚಿಕಜಯಾಯ ನಮಃ, ಓಂ ಧನುಷವ್ಯಯಾಯ ನಮಃ, ಓಂ ಮಕರಾಯ ನಮಃ, ಓಂ ಕುಂಭಾಯ ನಮಃ. ಅಂದ್ರೆ ನಿಮ್ಮ ಪೂರ್ವಜರು ಇದ್ರ ಮೇಲೆ ಕಲ್ಲಿನ ಮೇಲೆ ಮಾಡಿದ್ದಿರ್ತಾರನೇ ಇದೆ. ಇದು ಎಷ್ಟು ಚೆನ್ನಾಗಿ. ಇದು ರಾಮ, ಇವರು ರಾಮ ಇದ್ದಾರೆ, ಇವರು ಲಕ್ಷ್ಮಣನ, ಇದು ಕೃಷ್ಣ. ಪೆನ್ಷನ್ ಎಲ್ಲ ಬರ್ತದೆ, ಪೆನ್ಷನ್ ಬರ್ತಾ ಇದೆ. ನಮಸ್ತೆ ಅಜ್ಜಿ. ನೋಡಿ ಡಿಸಿ ಮೇಡಮ್ ನಮ್ಮೂರಿಗೆ ಬರೋ ಭಾಗ್ಯ ಇವತ್ತು. ಇಲ್ಲ, ಹೊಸ ವರ್ಷ ನಿಮ್ಮ ದೇವಸ್ಥಾನ ಇದೆ, ಇತಿಹಾಸ ಇದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ 2025-26ನೇ ಸಾಲಿನಲ್ಲಿ ಕಂದಾಯ ಇಲಾಖೆಯ ಮೂಲಕ 12,000ಕ್ಕೂ ಹೆಚ್ಚು ದರ್ಖಾಸ್ ಪೌಡಿ ಖಾತೆಗಳನ್ನು ತೆರೆಯಲಾಗಿದೆ ಎಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ದರ್ಖಾಸ್ ಪೌಡಿ ಖಾತೆಗಳನ್ನ ತೆರೆಯುವ ಪ್ರಕ್ರಿಯೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಅರ್ಹ ಫಲಾನುಭವಿಗಳಿಗೆ ಭೂಮಿಯ ಹಕ್ಕು ದಾಖಲೆಗಳನ್ನ ಸಕಾಲದಲ್ಲಿ ಒದಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ವೇಗವಾಗಿ ಕೈಗೊಳ್ಳಲಾಗಿದೆ ಎಂದರು. ಕಂದಾಯ ಇಲಾಖೆಯ ವಿವಿಧ ಹಂತದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವುದರಿಂದ ಈ ಸಾಧನೆ ಸಾಧ್ಯವಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಬಾಕಿ ಇರುವ ಅರ್ಜಿಗಳನ್ನ ಪರಿಶೀಲಿಸಿ ಅರ್ಹರಿಗೆ ಪೌಡಿ ಖಾತೆ ನೀಡುವ ಕಾರ್ಯ ಮುಂದುವರಿಯಲಿದೆ ಎಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಮಾಹಿತಿ ನೀಡಿದರು. ಒಳಪಡುತ್ತೆ. ಅದರ ಹೊರತಾಗಿ ಯಾವುದೇ ವಿಶೇಷ ಆದೇಶವನ್ನು ನಮ್ಮ ಕಡೆಯಿಂದ ಹೊರಡಿಸಿಲ್ಲ. ಅಂತಹ ಕೋರಿಕೆಗಳು ನಮಗೆ ಪೊಲೀಸ್ ಇಲಾಖೆಯಿಂದನೂ ಬಂದಿಲ್ಲ. ಸೊ ಹಾಗಾಗಿ ಹೊಸ ವರ್ಷದ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬರೀ ಹೊಸ ವರ್ಷದ ತಯಾರಿ ಅಲ್ಲ, ಹೊಸ ವರ್ಷದ ನ್ಯೂ ಚಾಲೆಂಜಸ್, ಸವಾಲುಗಳು ಮತ್ತು ಹೊಸ ವರ್ಷದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಒಂದು ಏನು ಕಾರ್ಯಗಳನ್ನು ನಾವು ಎತ್ಕೊಳ್ಬೇಕು ಅಂತ ಇದ್ದೇವೆ, ಅವುಗಳು ಸಹ ನಾವು ಗಮನ ಹರಿಸಬೇಕಾಗ್ತದೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಹಾಸನಾಂಬ ತುಂಬ ಸಕ್ಸಸ್ಫುಲ್ಲಾಗಿ ನಡೀತು. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ
ಮತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಅನೇಕ ಒಂದು ಅಚೀವ್ಮೆಂಟ್ಸ್ ಅಂತಲೇ ಹೇಳಬಹುದು. ಯಾಕಂದರೆ ಸುಮಾರು 12,000 RTCಯನ್ನು ದರ್ಖಾಸ್ತು ಪೋಡಿಯಲ್ಲಿ ಕ್ರಿಯೇಟ್ ಮಾಡೋದು ಯೂಶಲಿ ಕಂದಾಯ ವಿಷಯಗಳ ಬಗ್ಗೆ ಜ್ಞಾನ ಇರೋರಿಗೆ ಅದು ಅರ್ಥ ಆಗ್ತದೆ. ಒಂದು ದರ್ಖಾಸ್ತು ಪೋಡಿಯನ್ನು ಮಾಡಿಸೋದು ಎಷ್ಟು ಕಷ್ಟ ಅಂತ ಹೇಳಿ. ಅಂಥದ್ರಲ್ಲಿ 12,000 ಇವರಿಗೆ ಈಗಾಗಲೇ ಆಗಿದೆ, ಇನ್ನೂ 17,000 ರೆಡಿ ಇದೆ. ಮತ್ತು ಕಂದಾಯ ಗ್ರಾಮಗಳನ್ನು ರಚನೆ ಮಾಡಿ ಹಕ್ಕುಪತ್ರ ಕೊಡೋ ವಿಷಯ ಇರಬಹುದು, ಮತ್ತು ಪೌತಿಕಾತ್ಯ ಆಂದೋಲನ ಇರ್ಬೋದು. ಈಗ ನೋಡಿರಿ, ಒಂದು ಮಾಡಿಸ್ಬೇಕು ಅಂದರೆ, ಒಂದು ಪೋಡಿ ಮಾಡಿಸ್ಬೇಕು ಅಂದರೆ ಎಷ್ಟು ಕಷ್ಟ ಬೀಳ್ತಾರೆ. ಹಾಗಾಗಿ ಈಗ ಕಂದಾಯ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅನೇಕ ಒಂದು ಸಾಧನೆಗಳೇ ಅಂತಲೇ ಹೇಳ್ಬೋದು. ನಮ್ಮ ಜಿಲ್ಲಾಡಳಿತ ವತಿಯಿಂದ, ನಮ್ಮ ಹಾಸನ ಜಿಲ್ಲಾ ವತಿಯಿಂದ, ಜೊತೆಯಾಗಿ ಅನೇಕ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹ ನಮಗೆ ಅನೇಕ ಚಾಲೆಂಜಸ್ ಇದೆ. ಟ್ರಾಫಿಕ್ ಇರ್ಬೋದು, ಪಾರ್ಕಿಂಗ್ ಏರಿಯಾ ಇಶ್ಯೂಸ್ ಇರ್ಬೋದು, ರೋಡ್ ಸೇಫ್ಟಿ ಇರಬಹುದು, ಅದು ಸಹ ತುಂಬ ಚಾಲೆಂಜಿಂಗ್ ಆಗಿದೆ. ಮತ್ತು ನಮ್ಮ ನಮಗೆ ಗೊತ್ತಿರೋ ಹಾಗೆ ಈ ಡ್ರಗ್ ಅಬ್ಯೂಸ್, ಮಾದಕ ವಸ್ತುಗಳ ವ್ಯಸನ ನಮ್ಮ ಹಬ್ ಆಗ್ತಾ ಇದೆ. ಅದರ ಪ್ರಿವೆನ್ಷನ್ ಆ್ಯಂಡ್ ಮಿಟಿಗೇಷನ್ ಪ್ರಾಕ್ಟೀಸಸ್ ನಾವೇನು ಮಾಡಬೇಕಂತಿದೆ, ಅದು ಸಹ ಚಾಲೆಂಜಿಂಗ್ ಆಗಿದೆ. ಅಷ್ಟೇ ಅಲ್ಲ, ಹಾಸನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಾಲ್ಯ ವಿವಾಹಗಳು ಜಾಸ್ತಿ ಇದೆ, ಪೋಕ್ಸೋ ಪ್ರಕರಣಗಳು, ಟೀನೇಜ್ ಪ್ರೆಗ್ನೆನ್ಸಿ, ಇಂಥವೆಲ್ಲ ಅನೇಕ ಸವಾಲುಗಳ ನಡುವೆಯೂ ಸಹ ನಾವು ಅದರಲ್ಲೂ ಮುಖ್ಯವಾಗಿ ಹಾಸನದ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳಾದ ಈಗ ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಅಂತೇಳಿ ನಾವು ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ. ಅಂತಹ ಸ್ಥಳಗಳಿಗೆ ಅಭಿವೃದ್ಧಿಪಡಿಸುವುದು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟೂರಿಸ್ಟ್ ಫ್ರೆಂಡ್ಲಿ ತಾಣಗಳನ್ನಾಗಿ ನಿರ್ಮಾಣ ಮಾಡುವುದು. ಯಾಕಂದರೆ ಅಷ್ಟು ಪೊಟೆನ್ಷಿಯಾಲಿಟಿ ನಮ್ಮ ಹಾಸನ ಜಿಲ್ಲೆಗೆ ಇದೆ. ಇವೆಲ್ಲವೂ ನಮ್ಮ ಮುಂದಿನ ಸವಾಲುಗಳಾಗಿ ಪರಿಣಮಿಸುತ್ತೆ. ಆದಾಗ್ಯೂ ಹಳೆಯ ವರ್ಷ ತುಂಬ ಸಕ್ಸಸ್ಫುಲ್ ಆಗಿದೆ. ಕೆಲವು ಕೆಟ್ಟ ಘಟನೆಗಳು ನಡೆದರೂ, ಮೊಸಳೆ ಹೊಸಳ್ಳಿ ಅಂತ ಒಂದು ಘಟನೆ, ಮುಗ್ಧ ಯುವಕರ ಪ್ರಾಣವನ್ನೇ ತೆಗೆದುಕೊಂಡು 8 ಯುವಕರು ಆಹುತಿ ಆದರು. ಸೊ ಹಾಗಾಗಿ ನಾವು ರೋಡ್ ಸೇಫ್ಟಿಗೆ ತುಂಬ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಸೊ ಈ ಎಲ್ಲ ಸವಾಲುಗಳ ನಡುವೆಯೂ ಹೊಸ ವರ್ಷವನ್ನು ನಾವು ತುಂಬ ಸಂಭ್ರಮದಿಂದ, ಒಂದು ಖುಷಿಯಿಂದ ಒಂದು ಸ್ವಾಗತ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ, ನಮ್ಮ ಮಾಧ್ಯಮ ಮಿತ್ರ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು. ಜಿಲ್ಲಾಡಳಿತ ರಸ್ತೆ ಸುರಕ್ಷತಾ ಸಮಿತಿ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ 37ನೇ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಇಂದು ಜಿಲ್ಲಾಧಿಕಾರಿ ಕೆ. ಲತಾಕುಮಾರಿ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಸಾರಿಗೆ ಆಯುಕ್ತ ಪ್ರಕಾಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿ ವರ್ಷ ಜನವರಿ 1ರಿಂದ 31ರವರೆಗೆ ದೇಶಾದ್ಯಂತ ರಸ್ತೆ ಸುರಕ್ಷತಾ ಮಾಸಾಚರಣೆ ಹಮ್ಮಿಕೊಳ್ಳಲಾಗುತ್ತದೆ. ಅದರ ಭಾಗವಾಗಿ ಇಂದು ಜಿಲ್ಲೆಯಲ್ಲಿಯೂ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ರಸ್ತೆ ಸುರಕ್ಷತೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ವಿಶೇಷ ಜಾಗೃತಿ ವಾಹನವನ್ನು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಂಚರಿಸಲಾಗುವುದು ಎಂದು ತಿಳಿಸಿದರು. ಮಾಡುವುದಷ್ಟೇ ನಮ್ಮ ಮುಖ್ಯ ಉದ್ದೇಶ ಅಲ್ವಾ? ಅಪಘಾತ ಅಂದ್ರೆ ಏನು? ನಮ್ಮ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಳ್ಳುತ್ತಿರುವಂತಹ ಒಂದು ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಹಿಂದೆ ಕೊರೋನಾ ಸಮಯದಲ್ಲಿ ಸತ್ತಂತಹ ಒಂದು ಜನರ ಪ್ರಮಾಣಕ್ಕಿಂತ ಅಧಿಕವಾಗಿ ಪ್ರತಿದಿನ ರಸ್ತೆ ಅಪಘಾತದಲ್ಲಿ ಸಾವಿರಾರು ಜನರು ತಮ್ಮ ಅಮೂಲ್ಯವಾದ ಜೀವನ ಕಳ್ಕೊಂತ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ರಸ್ತೆ ಅಪಘಾತ ಮರಣ ಹೋಗ್ತಾ ಇರಲ್ಲ, ಅದನ್ನ ತಡಿಬೇಕನ್ನೋದಷ್ಟೇ ನಮ್ಮ ಮುಖ್ಯ ಉದ್ದೇಶ. ಅಪಘಾತ ಅಂದ್ರೆ ಏನು? ಅಪಘಾತ ಒಂದು ಅನಿರೀಕ್ಷಿತ ಘಟನೆ ಅಲ್ವಾ? ಆಕ್ಸಿಡೆಂಟ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್. ಅದು ಎಲ್ಲಿ, ಯಾವಾಗ, ಯಾವ ರೀತಿ ಆಗುತ್ತೆ ಅಂತೇಳಿ ಯಾರು ಗೊತ್ತಿರಲ್ಲ. ಆ ರೀತಿ ಗೊತ್ತಾದ್ರೆ ಸುಮ್ಮನೆ ಇರ್ತಾರೆ, ಮನೆಯಲ್ಲಿ ಯಾರು ರಸ್ತೆಗೆ ಹೋಗೋದೇ ಇಲ್ಲ. ಆದ್ರೆ ಅಪಘಾತ ಒಂದು ಅನಿರೀಕ್ಷಿತ ಘಟನೆ, ಅದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಯಾವ ಸಂದರ್ಭ ಆಗುತ್ತೆ ಗೊತ್ತಿಲ್ಲ. ಅದರಿಂದ ಆಗುವಂತ ಪರಿಣಾಮ ಅಪಾರ ಒಂದು ಮತ್ತೆ ದುರ್ಲಭ. ಅಪಘಾತದಿಂದ ಆ ವ್ಯಕ್ತಿಯ ಸಂಸಾರ, ಇಡೀ ಸಂಸಾರ ಮತ್ತೆ ಅವನ ನಂಬಿಕೊಂಡಿರುವಂತ ಜೀವನ ಎಲ್ಲ ಅಧೋಗತಿಗೆ ಹೋಗುವಂತ ತಲುಪಿಡುವಂತ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ನಮ್ಮ ಸರ್ಕಾರಗಳು ಒಂದು ಕಾನೂನು ಕಾಯ್ದೆಯನ್ನು ಮಾಡಿ ಅದರ ಮೂಲಕ ನಮಗೆ ರಕ್ಷಣೆ ಕೊಡ್ತಾ ಇದ್ದೇವೆ. ಕಾನೂನು ಇರುವುದು ನಮ್ಮ ರಕ್ಷಣೆಗೋಸ್ಕರ. ಆದ್ದರಿಂದ ನಾವು ಕಾನೂನಿಗೆ ಗೌರವ ಕೊಡಬೇಕು, ಅದನ್ನ ಪಾಲನೆ ಮಾಡಬೇಕು. ಇದು ಇಡೀ ಭಾರತದಲ್ಲಿ ಅಪಘಾತದಲ್ಲಿ ಆಗಿರುವ ಮರಣ ಪ್ರಮಾಣದ ಅಂಕಿಅಂಶಗಳ ಪ್ರಕಾರ ಕರ್ನಾಟಕ 7ನೇ ಸ್ಥಾನದಲ್ಲಿದೆ. ಅದರಲ್ಲಿ ಇಡೀ ಕರ್ನಾಟಕದಲ್ಲಿ ಜಿಲ್ಲಾವರು ತಗೊಳ್ಳೋದಾದ್ರೆ ನಮ್ಮ ಹಾಸನ ಜಿಲ್ಲೆ 4ನೇ ಸ್ಥಾನದಲ್ಲಿದೆ, ಮಂಡ್ಯ ಜಿಲ್ಲೆ 5ನೇ ಸ್ಥಾನದಲ್ಲಿದೆ. ಆದ್ರಿಂದ ನಾವೆಲ್ಲರೂ ಇದನ್ನ ನಾವು ತಪ್ಪಿಸಬೇಕಾ ನಾವೇನ್ ಮಾಡಬೇಕು? ರಸ್ತೆಯ ಸುರಕ್ಷತಾ ನಿಯಮವನ್ನು ಪಾಲನೆ ಮಾಡಬೇಕು, ರಸ್ತೆಯಲ್ಲಿ ಕಾನೂನಿಗೆ ಗೌರವ ಕೊಟ್ಟು ವಾಹನ ಚಾಲನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ. ಲತಾಕುಮಾರಿ ಅವರು,
ರಸ್ತೆ ಸುರಕ್ಷತಾ ಮಾಸಾಚರಣೆ ಅತ್ಯಂತ ಮಹತ್ವದ್ದಾಗಿದೆ. ದಿನೇ ದಿನೇ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿರುವಾಗ ಅಪಘಾತಗಳನ್ನು ತಡೆಗಟ್ಟಲು ಸಾರ್ವಜನಿಕರಲ್ಲಿ ಹಾಗೂ ವಾಹನ ಚಾಲಕರಲ್ಲಿ ಅರಿವು ಮೂಡಿಸುವುದು ಅಗತ್ಯವಾಗಿದೆ. ನಿಯಮ ಪಾಲನೆ, ಎಚ್ಚರಿಕೆಯಿಂದ ವಾಹನ ಚಾಲನೆ ಹಾಗೂ ಸಂಚಾರ ನಿಯಮಗಳ ಮಹತ್ವವನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ ಎಂದು ತಿಳಿಸಿದರು. ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಿಲ್ಲೆಯಾದ್ಯಂತ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರುವುದು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪುಸ್ತಕ ಬಿಡುಗಡೆ ಆದ ನಂತರ ಉದ್ದೇಶಿಸಿ ಉದ್ಘಾಟನಾ ಭಾಷಣವನ್ನು ಮಾಡಬೇಕು. ಎಲ್ಲ ವಿದ್ಯಾರ್ಥಿ ಮಿತ್ರಗಳಿಗೆ, ವಾಹನ ಚಾಲಕರಿಗೆ ತಿಳಿ ಹೇಳಬೇಕು ಅಂತ ಹೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ. ಸರ್ ಈ ಕಡೆ ಎಲ್ಲ ಹೌದು, ಇವತ್ತು ನಾವು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಜನವರಿ ಮಾಸವನ್ನು ನಾವು 1989ರಿಂದನೂ ಆಚರಣೆ ಮಾಡ್ತಾ ಬಂದಿದ್ದೇವೆ. ಪ್ರತಿ ವರ್ಷ ಜನವರಿ ತಿಂಗಳನ್ನು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸೊ ಹಾಗೆ ಹೇಳಬೇಕು ಅಂದರೆ ನಮ್ಮ ಹಾಸನ ನಮ್ಮ ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿ ಇದೆ. ಅತಿ ಹೆಚ್ಚು ಅಪಘಾತಗಳು ಆಗ್ತಾ ಇರತಕ್ಕಂತಹ ಜಿಲ್ಲೆಗಳಲ್ಲಿ ಇದು ಒಂದು ರೀತಿ ಗಂಭೀರವಾದ ವಿಷಯ ಆಗಿದೆ. ಅಲ್ಲದೆ ನಮ್ಮಲ್ಲಿ ಪ್ರವಾಸಿಗರು ಹೆಚ್ಚು ಮತ್ತು ನಮ್ಮಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಹೆಚ್ಚಿರೋದ್ರಿಂದ ಪ್ಯಾಸೇಜ್ ರಸ್ತೆ ಉದ್ದ ಜಾಸ್ತಿ ಇರೋದ್ರಿಂದ ರಸ್ತೆಗಳ ಅಪಘಾತಗಳು ಜಾಸ್ತಿ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ನಾನು ಮುಖ್ಯವಾಗಿ ಈ ದಿನ ಜನತೆಯಲ್ಲಿ ಕೋರಿಕೊಳ್ಳೋದು ಇಷ್ಟೇ, ರಸ್ತೆ ಸುರಕ್ಷತೆ ಅಂದ ತಕ್ಷಣ ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಮತ್ತು ಅಧಿಕಾರಿಗಳಷ್ಟೇ ನಡೆಸಿಕೊಡಬೇಕಾದಂತಹ ವಿಷಯವೂ ಅಲ್ಲ. ಪ್ರತಿಯೊಬ್ಬ ಜನತೆ ಇದನ್ನು ಜಾಗೃತಗೊಳ್ಳಬೇಕಾಗಿದೆ, ಅದರಲ್ಲೂ ಡ್ರೈವರ್ಸ್. ಯಾಕಂದರೆ ಈಗ ಡ್ರೈವಿಂಗ್ ಅನ್ನೋದು ಕೇವಲ ಪ್ರೊಫೆಷನಲ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಸಹ ಮನೆಗಳಲ್ಲಿ ವಾಹನಗಳಿರ್ತದೆ. 2 ವೀಲರ್ಸ್ ಇರ್ಬೋದು, 4 ವೀಲರ್ಸ್ ಇರ್ಬೋದು, ಕಾರ್ ಇರ್ಬೋದು, ಬಸ್, ಟ್ರಕ್ಸ್. ಸೊ ಈ ಎಲ್ಲ ವಾಹನಗಳನ್ನು ಚಲಾಯಿಸುವಾಗ ಒಂದು ಡಿಸಿಪ್ಲಿನ್, ಶಿಸ್ತನ್ನು ಅನುಭವಿಸಬೇಕಾಗ್ತದೆ. ಮತ್ತು ಅದು ನಿಯಮಗಳಲ್ಲೂ ಸಹ ಇದೆ, ನಿಯಮಗಳನ್ನು ಪಾಲಿಸಬೇಕಾಗ್ತದೆ, ಸಂಚಾರಿ ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಈ ಮೊಬೈಲ್ ಬಳಕೆ ಮಾಡಿ ಡ್ರೈವ್ ಮಾಡೋದು, ಕುಡಿದು ಡ್ರೈವ್ ಮಾಡೋದು, ರಸ್ತೆಯಲ್ಲಿ ನಿದ್ದೆಗೆಟ್ಟು ಡ್ರೈವ್ ಮಾಡೋದು, ಸ್ಟ್ರೆಸ್ಸಲ್ಲಿ ಮಾಡೋದು, ಡಿಸ್ಟ್ರಾಕ್ಷನ್ ಆಗೋದು, ಮತ್ತು ಮುಖ್ಯವಾಗಿ ಅವರು ಏನು ಮಾಡ್ತಾರೆ, ಓವರ್ ಸ್ಪೀಡ್ ಯಾಕೆ ಮಾಡ್ತಾರೆ ಅಂದರೆ ನಿಯಮಗಳ ಪ್ರಕಾರ ರಸ್ತೆ ಬದಿಗಳಲ್ಲಿ ಒಂದು ಸ್ಪೀಡ್ ಲಿಮಿಟ್ ಇರ್ತದೆ, ಆದರೂ ಸಹ ಅದನ್ನು ಇಗ್ನೋರ್ ಮಾಡಿ ಓವರ್ ಸ್ಪೀಡ್ ಮಾಡೋದು, ಮತ್ತು ಹಂಪುಗಳಲ್ಲಿ ಜಂಪ್ ಹೊಡೆಯೋದು, ಓವರ್ಟೇಕ್ ಮಾಡೋಕ್ಕೆ ಹೋಗೋದು. ಓವರ್ಟೇಕ್ ಈಸ್ ಆಲ್ಸೋ ಅದು ತುಂಬಾ ಒಂದು ಕ್ರೇಜ್. ಇದು ಎಲ್ಲ ಓವರ್ಟೇಕ್ ಮಾಡಿಕೊಂಡು ಕಾಂಪಿಟೇಷನ್ಗೆ ಬೀಳೋದು, ರೋಡ್ ರೇಜಸ್ ಮಾಡ್ಕೊಳೋದು, ಅವನು ಫಾಸ್ಟ್ ಹೋಗ್ತಿದ್ದಾನೆ, ಅವನಾಗಿನ ನಾನು ಸ್ಪೀಡಲ್ಲಿ ಹೋಗಬೇಕು, ಓವರ್ಟೇಕ್ ಮಾಡಬೇಕು. ಇವೆಲ್ಲ ಮನಸ್ಥಿತಿಗಳು ಏನಾಗ್ತದೆ, ತುಂಬ ರಸ್ತೆಯಲ್ಲಿ ಅಪಘಾತಗಳಿಗೆ ಕಾರಣ ಆಗ್ತದೆ. ಜೊತೆಯಲ್ಲಿ ನಾನು ಕೋರಿಕೊಳ್ಳೋದು ನಮ್ಮ ಎಲ್ಲ ಜನತೆಯಲ್ಲೂ ಸಹ ಹೆಲ್ಮೆಟನ್ನು ಕಡ್ಡಾಯವಾಗಿ ತರಿಸಬೇಕು, ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು. ಈ ನಿಯಮಗಳನ್ನು ಎಲ್ಲರೂ ಪಾಲಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಈ ಅಪಘಾತಗಳ ಸಂಖ್ಯೆ ಕಮ್ಮಿ ಆಗ್ತದೆ. ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಿಲ್ಲೆಯಾದ್ಯಂತ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಭಾರತ ದೇಶದ ಜವಾಬ್ದಾರಿತ ಪ್ರಜೆಯಾಗಿ ಇಂದು ಪ್ರಮಾಣ ಮಾಡುವುದೇನೆಂದರೆ ನಮ್ಮ ಘನ ಸರ್ಕಾರವು ರಚಿಸಿರುವ ಎಲ್ಲ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸುತ್ತೆ, ಬಳಸುವುದಿಲ್ಲ, ಮದ್ಯಪಾನವನ್ನು ಮಾಡಿ ವಾಹನವನ್ನು ಚಲಿಸುವುದಿಲ್ಲ. ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನು ಕಳವು ಮಾಡಿರುವ ಘಟನೆ ಗವೇನಹಳ್ಳಿ ಬೈಪಾಸ್ನಲ್ಲಿ ಸಂಭವಿಸಿದ್ದು ಸಂಪೂರ್ಣ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಸನ ನಗರದ ಬೈಪಾಸ್ ಬಳಿ ಮನೆ ಮುಂದಿನ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಬೈಕ್ ಅನ್ನ ದುಷ್ಕರ್ಮಿಗಳು ಕ್ಷಣಾರ್ಧದಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿರುವುದು ಸಿಸಿ ಕ್ಯಾಮೆರಾ ದೃಶ್ಯಗಳಲ್ಲಿ ದಾಖಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ
ಸ್ಥಳೀಯರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭಿಸಲಾಗಿದೆ. ಸಿಸಿ ಕ್ಯಾಮೆರಾ ದೃಶ್ಯಗಳ ಆಧಾರದಲ್ಲಿ ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದು ಸಾರ್ವಜನಿಕರು ತಮ್ಮ ವಾಹನಗಳನ್ನ ನಿಲ್ಲಿಸುವಾಗ ಹೆಚ್ಚಿನ ಜಾಗೃತ ವಹಿಸಬೇಕೆಂದು ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಕೇಂದ್ರವನ್ನು ಹೊಸ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕೆಂದು ಆಗ್ರಹಿಸಿ ಹಳ್ಳಿ ಮೈಸೂರು ಹೋಬಳಿಗೆ ಒಳಪಡುವ ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಮಸ್ತ ಗ್ರಾಮಸ್ಥರು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೋಮಶೇಖರ್ ಅವರು, ಹಳ್ಳಿ ಮೈಸೂರು ಹೋಬಳಿಯು ಹಾಸನ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಹೋಬಳಿಗಳಲ್ಲೊಂದು ಆಗಿದ್ದು ಸುಮಾರು 100ಕ್ಕೂ ಹೆಚ್ಚು ಗ್ರಾಮಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಸ್ತಾರ ಹೊಂದಿರುವ ಈ ಹೋಬಳಿಯಲ್ಲಿ ಅಂದಾಜು 1.5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹಾಗೂ ಹೆಚ್ಚಿನ ಸಂಖ್ಯೆಯ ಮತದಾರರು ವಾಸಿಸುತ್ತಿದ್ದಾರೆ. ನಮಸ್ಕಾರ. ನಾವು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಗ್ರಾಮದಿಂದ ನಾವು ಇಲ್ಲಿ DC ಕಚೇರಿಗೆ ಬಂದಿದ್ದೀವಿ ಭೇಟಿಯವರನ್ನು ಮಾಡೋದಕ್ಕೆ. ಹಳ್ಳಿ ಮೈಸೂರು ಹೋಬಳಿಯಿಂದ ಏನಂತ ಅಂದರೆ ನಾವು ಹಳ್ಳಿ ಮೈಸೂರು ಹೋಬಳಿನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅಂತ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸಾಕಷ್ಟು ಬಾರಿ ಮನವಿಗಳನ್ನು ಸಹ ಸಲ್ಲಿಸಿದ್ದೀವಿ. ಆದರೆ ಈವರೆಗೂ ಯಾವುದೂ ವೃತ್ತ ಕಾರ್ಯರೂಪಕ್ಕೆ ಬಂದಿಲ್ಲ. ಹಳ್ಳಿ ಮೈಸೂರು ಕೇಂದ್ರ ಸ್ಥಾನದಿಂದ ಸಂಪೂರ್ಣ ಸುತ್ತ 15 ಕಿಲೋಮೀಟರ್ ವ್ಯಾಪ್ತಿ ಇದೆ. ಜನಸಂಖ್ಯೆ 151 ಲಕ್ಷಕ್ಕಿಂತ ಅಧಿಕ ಸಹ ಇದೆ. ಜೊತೆಗೆ ಹಳ್ಳಿ ಮೈಸೂರಿಗೆ ಸಪ್ರೇಟಾಗಿ ಹೋಬಳಿನಲ್ಲಿ 12 ಗ್ರಾಮ ಪಂಚಾಯಿತಿಗಳು ಸೇರುತ್ತೆ. ಆ 12 ಗ್ರಾಮ ಪಂಚಾಯಿತಿಯಿಂದ ಹೊಳೆನರಸೀಪುರಕ್ಕೆ ಹೋಗೋದಕ್ಕೆ ವ್ಯವಸ್ಥೆಗಳು ಸರಿಯಾಗಿ ಈವರೆಗೂ ಆಗಿಲ್ಲ. ಏನಂದರೆ ಹಳ್ಳಿ ಮೈಸೂರೇ ತಾಲೂಕು ಕೇಂದ್ರ ಆದರೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಿದೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರಿಗೆಲ್ಲ ಅನುಕೂಲ ಆಗುತ್ತೆ. ಜೊತೆಗೆ ಏನಂತ ಅಂದರೆ ನಾವು ಈಗ ನಾವು ನಮ್ಮ ಹಳ್ಳಿ ಮೈಸೂರಿನ ಪ್ರಖ್ಯಾತ ಡಾಕ್ಟರ್ ರವಿಕುಮಾರ್ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವೈದ್ಯಕೀಯ ಸಲಹೆಗಾರಾಗಿದ್ದಾರೆ. ಅವರನ್ನು ಸಹ ನಾವು ಭೇಟಿ ಮಾಡಿ ಸಿದ್ದರಾಮಯ್ಯನವರಿಗೆ ಈಗ ಒಂದು 3 ತಿಂಗಳ ಹಿಂಭಾಗ ನಾವು ಮನವಿಯನ್ನು ಸಹ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವರು ಅದನ್ನು ಮುಖ್ಯ ಕಾರ್ಯದರ್ಶಿಗಳ ಮುಖಾಂತರ DC ಕಚೇರಿ ಎಲ್ಲ ಕಚೇರಿಗಳಿಗೂ ಸಹ ಪತ್ರ ರವಾನೆ ಮಾಡಿ ವರದಿಗಳನ್ನು ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಸಹ ಈವರೆಗೆ ಯಾವುದೇ ಸಹ ಅಭಿವೃದ್ಧಿ ಆಗ್ತಾ ಇಲ್ಲ. ಜೊತೆಗೆ ಏನಂತ ಅಂದರೆ ನಮ್ಮ ಹಳ್ಳಿ ಮೈಸೂರಿನಲ್ಲಿ ತಾಲೂಕು ಕೇಂದ್ರ ಆಗೋದಕ್ಕೆ ಈಗ ಪ್ರಥಮ ದರ್ಜೆ ಕಾಲೇಜ್ ಇದೆ, ಪೋಸ್ಟ್ ಆಫೀಸ್ ಇದೆ, ಸಮುದಾಯ ಕೇಂದ್ರ ಇದೆ, ಮತ್ತು TCH ಇದೆ, ITI ಕಾಲೇಜ್ಗಳಿದ್ದಾವೆ, ನಾಡ ಕಚೇರಿ ಇದೆ, ಮತ್ತು ಪೊಲೀಸ್ ಠಾಣೆ ಇದೆ. ಇನ್ನಿತರೆ ಎಲ್ಲ ಮೂಲಭೂತ ಸೌಕರ್ಯಗಳಿದ್ರೂ ಸಹ ಜೊತೆಗೆ ಇದೆಲ್ಲ ಇದ್ರೂ ಸಹ ಮತ್ತು ಸಪ್ರೇಟಾಗಿ ಕಾರ್ಯಾಲಯಗಳನ್ನು ತೆರೆಯೋದಕ್ಕೆ ವಿಶೇಷವಾದ ಜಾಗನೂ ಸಹ ಇದೆ. ಆದ್ದರಿಂದ ನಮ್ಮ ಮನವಿ ಏನಂದರೆ ಹಳ್ಳಿ ಮೈಸೂರು ಹೋಬಳಿ ಜನತೆಯ ಸಂಪೂರ್ಣ ಈ ಹೋರಾಟ ಏನಿದೆ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈಗಲಾದರೂ ಸಹ ನಮ್ಮ ಜಿಲ್ಲಾಧಿಕಾರಿಗಳು ಈ ವರದಿಯನ್ನು ನಾವು ಕಳಿಸಿ ನಮ್ಮ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ಬೇಕು ಅಂತ ವಿನಂತಿಸ್ತಾ ನಮ್ಮ ಹಳ್ಳಿ ಮೈಸೂರನ್ನ ತಾಲೂಕು ಕೇಂದ್ರ ಮಾಡಿಕೊಡ್ಲೇಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ರೈತರು, ಕಾರ್ಮಿಕರು, ವ್ಯಾಪಾರಸ್ಥರು ಸೇರಿದಂತೆ ಸಾರ್ವಜನಿಕರು ಸರ್ಕಾರದ ನಿತ್ಯ ಕೆಲಸ ಕಾರ್ಯಗಳಿಗಾಗಿ ಪ್ರತಿದಿನವೂ ಹಳ್ಳಿ ಮೈಸೂರಿಗೆ ಆಗಮಿಸುತ್ತಾರೆ. ಹಳ್ಳಿ ಮೈಸೂರು ಹೋಬಳಿಯಲ್ಲಿ ಈಗಾಗಲೇ ನಾಡ ಕಚೇರಿ, ಪೊಲೀಸ್ ಠಾಣೆ, ಬ್ಯಾಂಕುಗಳು, ಕೃಷಿ ಇಲಾಖೆ ಕಚೇರಿ, ಸಮುದಾಯ ಆರೋಗ್ಯ ಕೇಂದ್ರ, ಅಂಚೆ ಕಚೇರಿ, ಪದವಿ ಪೂರ್ವ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ಕಸ್ತೂರಬಾ ವಸತಿ ಶಾಲೆ, ಮುರಾರ್ಜಿ ವಸತಿ ಶಾಲೆ ಸೇರಿದಂತೆ ಅನೇಕ ಸರ್ಕಾರಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ವಿವರಿಸಿದರು. ಈ ಎಲ್ಲ ಕಾರಣಗಳಿಂದ ಹಳ್ಳಿ ಮೈಸೂರು ಸುತ್ತಮುತ್ತಲ ಗ್ರಾಮಗಳಿಗೆ ಪ್ರಮುಖ ಆಡಳಿತಾತ್ಮಕ ಹಾಗೂ ವಾಣಿಜ್ಯ ಕೇಂದ್ರವಾಗಿದ್ದು ಹೊಸ ತಾಲೂಕು ಕೇಂದ್ರಕ್ಕೆ ಅಗತ್ಯವಿರುವ ಎಲ್ಲ ಮೂಲ ಸೌಕರ್ಯಗಳನ್ನು ಹೊಂದಿವೆ. ಆದರೂ
ಹೋಬಳಿಗೆ ಸಂಬಂಧಿಸಿದ ಆಡಳಿತಾತ್ಮಕ ಕಾರ್ಯಗಳಿಗಾಗಿ ಜನರು ದೂರದ ಹೊಳೆನರಸೀಪುರ ತಾಲೂಕು ಕೇಂದ್ರಕ್ಕೆ ತೆರಳಬೇಕಾದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಇದರಿಂದ ರೈತರು, ಹಿರಿಯ ನಾಗರಿಕರು ಹಾಗೂ ಮಹಿಳೆಯರು ದಿನನಿತ್ಯ ತೀವ್ರ ತೊಂದರೆ ಅನುಭವಿಸಬೇಕಾಗಿದೆ ಎಂದು ದೂರಿದರು. ಕಳೆದ ಸುಮಾರು 20 ವರ್ಷಗಳಿಂದ ಈ ಭಾಗದ ಜನರು ಹೊಸ ತಾಲೂಕು ಕೇಂದ್ರ ಘೋಷಣೆಯ ಬೇಡಿಕೆ ಇಟ್ಟುಕೊಂಡಿದ್ದು, ಸರ್ಕಾರ ಕೂಡಲೇ ಈ ಬಗ್ಗೆ ಸಕಾರಾತ್ಮಕ ತೀರ್ಮಾನ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಜನಗಳಿಗೆ ಹೇಳ್ತಾರೆ, ಅದನ್ನು ಇದುವರೆಗೂ ಕೂಡ ಅವರು ವಿಧಾನಸಭೆಯಲ್ಲಿ ರೇಸ್ ಮಾಡಿಲ್ಲ. ಹೊಳೆನರಸೀಪುರ ತಾಲೂಕಲ್ಲಿ ನಾವು ಕಷ್ಟ ಸುಖನ ಶಾಸಕರು ಕೇಳಬೇಕಾ, ಇಲ್ಲ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೊಂದು ಕೇಳಬೇಕಾ ಅಂತೇಳಿ ನಮ್ಮ ಹಳ್ಳಿ ಮೈಸೂರಿನ ಜನತೆನೇ ಗೊಂದಲದಲ್ಲಿದ್ದೀವಿ ನಾವು ಇವಾಗ. ಅದಕ್ಕಾಗಿ ನಾವು ವಿಧಾನಸಭಾ ಕ್ಷೇತ್ರ ಹೊಳೆನರಸೀಪುರ ಕಾರ್ಯನೇ ಇರಲಿ, ಅರಕಲಗೂಡು ಕ್ಷೇತ್ರ ಕಾರ್ಯ ಇರಲಿ, ಹಳ್ಳಿ ಮೈಸೂರನ್ನ ನಮಗೆ ತಾಲೂಕು ಕೇಂದ್ರವನ್ನಾಗಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಎಲ್ಲರ ಒಂದು ಒತ್ತಾಯ ಇದೆ. 12 ಗ್ರಾಮ ಪಂಚಾಯತಿಗಳು ಬರುತ್ತೆ, 130 ಹಳ್ಳಿಗಳು ಬರ್ತದೆ. ನಮ್ಮ ಹಳ್ಳಿ ಮೈಸೂರು ಹೋಬಳಿನಲ್ಲಿ ಎಲ್ಲ ಕಚೇರಿಗಳನ್ನ ಮಾಡೋಕ್ಕೆ, ಎಲ್ಲ ಸೌಲಭ್ಯಗಳು ಕೊಡ್ತಕ್ಕಂಥ ಜಾಗ ಎಲ್ಲ ಇದೆ. ಹಂಗಾಗಿ ನಮ್ಮ ಡಾಕ್ಟರ್ ರವಿಕುಮಾರ್ ಸಾಹೇಬರು, ವೈದ್ಯಕೀಯ ಸಲಹೆಗಾರರು ಸಿದ್ದರಾಮಯ್ಯನವ್ರಿಗೆ ಮನವಿ ಗಮನಕ್ಕೆ ತಂದಿರೋದ್ರಿಂದ DC ಆಫೀಸ್ಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ ಮನವಿ ಬಂದಿದೆ. ಇವರು ನಮ್ಮ ಹಳ್ಳಿ ಮೈಸೂರು ಹೋಬಳಿಗೆ ಬಂದು ಪರಿಶೀಲನೆ ಮಾಡಬೇಕು ಅಂತೇಳಿ ನಾವು ಇವತ್ತು ಅವ್ರ ಗಮನ ಸೆಳಿಬೇಕು, DC ಲತಾ ಕುಮಾರಿ ಮೇಡಮ್ ಅವ್ರನ್ನ ಅಂತೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇದನ್ನು ಶೀಘ್ರದಲ್ಲಿ ಬಂದು ಬಗೆಹರಿಸ್ಕೊಡ್ಬೇಕು ಅಂತೇಳಿ DC ಮೇಡಮ್ ಅವ್ರ ಹತ್ರ ನಮ್ಮದು ಮನವಿ ಇದೆ. ಹಾಗೂ 2 ಕ್ಷೇತ್ರದ ಶಾಸಕರುಗಳು ಕೂಡ ಶೀಘ್ರದಲ್ಲಿ ವಿಧಾನಸಭೆಯಲ್ಲಿ ತಾಲೂಕು ಕೇಂದ್ರವನ್ನಾಗಿ ಮಾಡೋಕ್ಕೆ ವಿಧಾನಸಭೆಯಲ್ಲಿ ಅದನ್ನು ರೇಸ್ ಮಾಡಬೇಕು ಅಂತೇಳಿ ನಮ್ಮ ಹಳ್ಳಿ ಮೈಸೂರು ಹೋಬಳಿಯ ಜನರ ಒತ್ತಾಯ. ಇವಾಗ ಏನಾಗಿದೆ, ರವಿಕುಮಾರ್ ಸರ್ ಇವ್ರ ಕಡೆಯಿಂದ ಸರ್ಕಾರಕ್ಕೆ ನಮ್ಮದು ಮನವಿ ಎಲ್ಲ ಸಲ್ಲಿದೆ. ಆ ಒಂದು ಮುಖ್ಯ ಕಾರ್ಯದರ್ಶಿಗಳಿಂದ ಮತ್ತು ಮುಖ್ಯಮಂತ್ರಿಗಳ ಕಚೇರಿಗೆ ಎಲ್ಲ ತಲುಪಿದೆ. ಆನಂತರ ಒಂದು ಇವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಕೇಳೋದಕ್ಕೆ ಒಂದು ಮನವಿ ಕಳಿಸಿದ್ದಾರೆ, ಮನವಿ ಕೊಡೋದಕ್ಕೆ. ನಾವು ಬಂದಿರೋ ಉದ್ದೇಶ ಏನಂದರೆ, ಒಂದು ಸರ್ಕಾರದ ಒಂದು ಯಾವುದೇ ಒಂದು ಕಾರ್ಯರೂಪ ಆಗ್ಬೇಕಾದ್ರೆ, ಈ ಥರದವೆಲ್ಲ ತೀರ್ಮಾನ ಆಗ್ಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಒಂದು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ಸರಿಯಾದ ರೀತಿ ವರದಿ ಕೊಟ್ಟರು ಮಾತ್ರ ಅದು ಇಂಪ್ಲಿಮೆಂಟ್ ಆಗೋಕ್ಕೆ ಸಾಧ್ಯ. ನಾವು ಬಂದಿರೋದು ಒಂದು ಹಳ್ಳಿ ಮೈಸೂರು ಹೋಬಳಿನ ತಾಲೂಕಾಗಿ ಮಾಡೋದಕ್ಕೆ ಇವರು ವರದಿ ಒಳ್ಳೆ ಒಂದು ಇದಾಗಿರಲಿ, ನಮ್ಮ ಹಳ್ಳಿ ಮೈಸೂರು ತಾಲೂಕಾಗೋದಕ್ಕೆ ಒಂದು ಪೂರಕವಾಗಿರಲಿ ಅಂತ ಹೇಳ್ಬಿಟ್ಟು ನಾವು ಒಂದು 12 ಪಂಚಾಯತಿಯ ಮುಖ್ಯಸ್ಥರುಗಳೆಲ್ಲ ಬಂದಿದ್ದೀವಿ. ಒಂದು ಅವಕಾಶ ಕೊಟ್ಟರೆ ನಾವು ಅವ್ರಿಗೆ ಮನವಿ ಕೊಟ್ಟು ಮನವಿ ಪೂರ್ವಕವಾಗಿ ನಾವು ಅವ್ರಿಗೊಂದು ಇದು ಕೊಟ್ಟು ಹೋಯ್ತೀವಿ, ಒಂದು ವರದಿ ಕೊಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತೀವಿ. ಆನಂತರ ದಿನದಲ್ಲಿ ನಮ್ಮ ಹಳ್ಳಿ ಮೈಸೂರು, ನಾನು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ, ಸರ್ಕಾರಕ್ಕೆ ಹಳ್ಳಿ ಮೈಸೂರು ಹೋಬಳಿ ತಾಲೂಕು ಆಗೇ ತೀರಬೇಕು. ಯಾಕೆ ಅಂದರೆ ಶಾಸಕರಿದ್ದಾರೆ, ಇಬ್ಬರು ಶಾಸಕರು ಗಮನಕ್ಕೆ ತಂದರೆ ಏನಂತ ಹೇಳಿ, ಇಬ್ಬರು ಶಾಸಕರು ಗಮನಕ್ಕೆ ತಂದಿದ್ದೀವಿ. ಅವ್ರು ಏನಾಗಿದೆ, ಅವರು ವಿರೋಧ ಪಕ್ಷದಲ್ಲಿರೋದ್ರಿಂದ ಅವರು ಸರ್ಕಾರಕ್ಕೆ ಅವರು ಮನವಿ ಕೊಡಬಹುದೇ ಹೊರತು ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ಸ್ವಲ್ಪ ಅಂತರದಲ್ಲಿದ್ದಾರೆ, ಸರ್ಕಾರಕ್ಕೆ ಅಂತರದಲ್ಲಿದೆ. ಆ ಒಂದು ಇದರಿಂದ ನಾವು ಸಚಿವರಾಗಿದ್ದಾಗ ಆ ಟೈಮಲ್ಲಿ ಗಮನಕ್ಕೆ ತಂದಿದ್ದಾಗ ಏನಾಯಿತು, ಈ ಕೋಟೆ ಸರ್ಗೂರು ಸಾಲಿಗ್ರಾಮ ಶಾಂತಿಗ್ರಾಮ ಎಲ್ಲ ಮಾಡಿದಂಥ ದಿನಗಳಲ್ಲಿ ಆ ಸರ್ಕಾರದಿಂದ ಇವನ್ನೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಮುಂದಿನ ದಿನಗಳು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಮನವಿನ ಸಿದ್ದರಾಮಯ್ಯನವರು ನಮ್ಮ ಗ್ರಾಮದವ್ರಿಗೆ ಮತ್ತು ನಮ್ಮ ಒಂದು ತಾಲೂಕಿನವ್ರಿಗೆ ಮನವಿ ಭರವಸೆ ಕೊಟ್ಟಿರು. ಆ ನಂತರದಲ್ಲಿ 5 ವರ್ಷ ನಾವು ಸುಮ್ಮನಿದ್ದು. ಈಗ ಮುಖ್ಯಮಂತ್ರಿಗಳಾಗಿ 2.5 ವರ್ಷ ಅವರು ಬಂದಿದ್ದಾರೆ, 2 ವರ್ಷ ಆಗಿದೆ. ಈಗ ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ, ನಿಮ್ಮ ಒಂದು ಏನು ಈ ಆಶ್ವಾಸನೆ ಕೊಟ್ಟಿದ್ದೋ ಅದನ್ನು ಈ ಒಂದು ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ, ಅದನ್ನು ನೆರವೇರಿಸ್ಕೊಡಿ. ನಮ್ಮ ಹಳ್ಳಿ ಮೈಸೂರು ಹೋಬಳಿ ಭಾಳ ಹಿಂದುಳಿದಂಥ ಹೋಬಳಿ, ಒಂದು ದೊಡ್ಡ ಹೋಬಳಿ. ಇಡೀ ಒಂದು 88 ಕಂದಾಯ ಗ್ರಾಮಗಳಿವೆ, 120 ಬೇಚಾರ ಗ್ರಾಮಗಳೆಲ್ಲ ಸೇರಿ ಒಟ್ಟು 120 ಗ್ರಾಮಗಳಿದ್ದಾವೆ. ಈ ಒಂದು ಗಡಿಯಿಂದ ಆ ಒಂದು ಗಡಿಗೆ 26 ಕಿಲೋಮೀಟ್ರ್ ಅಂತರ ಇದೆ. ಈ ಒಂದು ದಿನಗಳಲ್ಲಿ ಹಳ್ಳಿ ಮೈಸೂರು ಹೋಬಳಿ ಏನಾದ್ರು ತಾಲೂಕಾದರೆ ಎಲ್ಲ ಒಂದು ಜನಗಳೆಲ್ಲ ಒಂದು ಆರ್ಥಿಕವಾಗಿ ಮತ್ತು ಇದರಿಂದ ಸದೃಢ ಆಯ್ತಾರೆ. ಏನು ಸದೃಢರಾಗ್ತಾರೆ ಅಂದರೆ, ಒಂದು ತಾಲೂಕು ಕಚೇರಿಗೆ ಹೋಗಬೇಕು ಅಂದರೆ 15 ಕಿಲೋಮೀಟ್ರ್ ಹೋಗಬೇಕು, ಒಂದು ದಿವಸಗಳೆಲ್ಲ ಆಯ್ತೈತೆ. ಅಲ್ಲಿ ನಮ್ಮ ಹಳ್ಳಿ ಮೈಸೂರಿನವ್ರವ್ರೆ ತಾಲೂಕು ಮಟ್ಟದ ಅಧಿಕಾರಿಗಳು ನೌಕರರೇ ಆಗಲಿ ಏನೋ ಒಂದು ತಿರಸ್ಕಾರ ಮನೋಭಾವದಿಂದ ನೋಡ್ತಾರೆ. ಇದಕ್ಕೆಲ್ಲ ಬೇಸತ್ತು ನಮ್ಮ ಹಳ್ಳಿ ಮೈಸೂರು ಬಳಿ ತಾಲೂಕು ಆಗಬೇಕು ಅಂತ ಕೇಳ್ತಾ ಇದ್ದೀವಿ ಹೊರತು ಇದರಲ್ಲಿ ನಮ್ಮಗಳದ್ದು ಯಾರ್ದು ಏನು ಸ್ವಾರ್ಥ ಇಲ್ಲ. ಈ ಒಂದು ನಮಗೆ ಯಾವುದೇ ಒಂದು ಕಚೇರಿ ಕೆಲಸಗಳು ಆಯ್ತಾ ಇಲ್ಲ. ನಾವು ಒಂದು ಕಡೆ ಓಟ್ ಹಾಕೋದು ಹೊಳೆನರಸೀಪುರ ತಾಲೂಕಿನವ್ರಿಗೆ, ನಾವು ಇಲ್ಲಿ ಕೇಳ್ತಾ ಇರೋದು ಮನವಿಗೆ ಏನೋ ಸರ್ ಕಚೇರಿ ಕೆಲಸ ಆಗಬೇಕು ಅನ್ನೋದು ಹೊಳೆನರಸೀಪುರ ಬರಬೇಕು, ನಮಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಅದರಿಂದ ಪಕ್ಷ ಕ್ಷೇತ್ರ ಯಾವ್ದಾರು ಇರಲಿ, ನಮ್ಮದೇ ಒಂದು ತಾಲೂಕಾದರೆ ನಾವು ಸ್ವಾಭಿಮಾನಿಗಳಾಗ್ತೀವಿ, ಸ್ವಾವಲಂಬಿಗಳಾಗ್ತೀವಿ. ಹಳ್ಳಿ ಮೈಸೂರು 2 ದೋಣಿ ಮೇಲೆ ಕಾಲಿಟ್ಟಿದ್ದೀವಿ, ಅದು ನಿಜ ಸರ್. 2 ದೋಣಿ ಮೇಲೆ ಕಾಲಿಟ್ಟಿದ್ದೀವಿ. ನಮಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಈ ಥರ ಇದೆ. ಏನಂದರೆ
ಅದು MLA ಯಾರೇ ಆಗಿರಲಿ, ಆದರೆ ನಮ್ಮದೇ ಒಂದು ನಮ್ಮೂರೇ ಒಂದು ತಾಲೂಕು ಕೇಂದ್ರ ಆದಾಗ ನಮ್ಮ ಒಂದು ಸ್ವಾವಲಂಬಿಗಳಾಗ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ನಿಮ್ಮಲ್ಲಿ ಮನವಿ ಕೇಳ್ಕೊಂತೀವಿ ಸರ್ಕಾರಕ್ಕೆ. ಹಾಸನ ನಗರದ ಹೆಸರಾಂತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದಾದ ಟೈಮ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PU ವಿದ್ಯಾರ್ಥಿನಿ ನಿತ್ಯಶ್ರೀ 19 ವರ್ಷದೊಳಗಿನ ಕರ್ನಾಟಕ ತಂಡವನ್ನು ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಿ ಚಿನ್ನದ ಪದಕ ಗೆದ್ದು ಜಿಲ್ಲೆಗೆ, ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಮಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದಲ್ಲಿ ಸ್ಕೂಲ್ ಗೇಮ್ಸ್ ಆಫ್ ಇಂಡಿಯಾ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಎಡಪದವು ಇವರ ಆಶ್ರಯದಲ್ಲಿ ಡಿಸೆಂಬರ್ 25ರಿಂದ 29ರವರೆಗೆ ಆಯೋಜನೆಗೊಂಡಿದ್ದ 19 ವರ್ಷದೊಳಗಿನ ಬಾಲಕ ಬಾಲಕಿಯರ ರಾಷ್ಟ್ರೀಯ ನೆಟ್ಬಾಲ್ ಕ್ರೀಡಾಕೂಟದಲ್ಲಿ 12 ಜನರ ಕರ್ನಾಟಕ ತಂಡಕ್ಕೆ ಆಯ್ಕೆಯಾಗಿ ತರಬೇತಿ ಐತಿಹಾಸಿಕ ದಾಖಲೆ ಬರೆದು ಮೊದಲ ಬಾರಿ ಚಿನ್ನದ ಪದಕ ಗೆದ್ದ ಕರ್ನಾಟಕ ತಂಡದಲ್ಲಿದ್ದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಈ ಸಂದರ್ಭದಲ್ಲಿ ನಿತ್ಯಶ್ರೀ ಮಾಧ್ಯಮದೊಂದಿಗೆ ಮಾತನಾಡಿ, ನನಗೆ ಈ ಸಾಧನೆ ಮಾಡಲು ಕಾಲೇಜಿನ ಅಧ್ಯಕ್ಷರಾದ ಸುರೇಂದ್ರ ಸರ್ ಸಹಾಯ ಹಾಗೂ ಪ್ರೇರೇಪಿಸಿದರು. ನನ್ನ ಈ ಸಾಧನೆಗೆ ಸಹಕರಿಸಿದ ನನ್ನ ಗುರುಗಳಿಗೂ ಮತ್ತು ನನ್ನ ಪೋಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ನಿತ್ಯಶ್ರೀ ಅಂತ. ನಾನು ಸೆಕೆಂಡ್ PU ಗ್ಲೋಬಲ್ ಟೈಮ್ಸ್ PU ಕಾಲೇಜಲ್ಲಿ ಓದ್ತಿದ್ದೀನಿ. ನನಗೆ SGFIಯಲ್ಲಿ ಅಂಡರ್ 19 ಗರ್ಲ್ಸ್ ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ಆಗಿದೆ. ಮಂಗಳೂರಲ್ಲಿ ನಡೆದಿತ್ತು, ಕೇರಳ ಮೇಲೆ ಗೆದ್ದಿದ್ವಿ. ಮತ್ತು ನಮ್ಮ ಪ್ರಿನ್ಸಿಪಲ್ ಸುರೇಂದ್ರ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನ್ನ ಕೋಚ್ ಪುರುಷೋತ್ತಮ್ ಸರ್ ಅಂತ, ಅವರು ಸ್ಟೇಡಿಯಮಲ್ಲಿ ಡೈಲಿ ಪ್ರಾಕ್ಟೀಸ್ಗೆ ಹೋಗಿದ್ದೀನಿ, ಅವ್ರು ಕೋಚ್ ಮಾಡಿದರು. ಮತ್ತು ನನ್ನ ಸೀನಿಯರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೆಲ್ಲದಕ್ಕಿಂತ ನಮ್ಮ ಪೇರೆಂಟ್ಸ್, ಮಮ್ಮಿ ಡ್ಯಾಡಿ ಸಪೋರ್ಟ್ ಮಾಡಿದ್ದಾರೆ ತುಂಬ. 5 ಇಯರ್ಸಿಂದ ನನಗೆ ಡೈಲಿ ಸ್ಟೇಡಿಯಮಿಗೆ ಕರ್ಕೋಗಿ ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ, ಗೆದ್ದಿರೋದು ಖುಷಿ ಇದೆ. ಥ್ಯಾಂಕ್ ಯು. ಮಂಗಳೂರಲ್ಲಿತ್ತು. ಮಂಗಳೂರು 25ಯಿಂದ 29 ತನಕ ಆಯಿತು. ಪಿಳಿಕುಳ ಅಂತ ಎಲ್ಲ ಸ್ಟೇಟ್ಸ್ ಬಂದಿತ್ತು. 18 ಸ್ಟೇಟ್ಸ್ ಬಂದಿತ್ತು. ಅದರಲ್ಲಿ ಎಲ್ಲ ಲೀಗ್ ಮುಗಿಸಿ ಕ್ವಾರ್ಟರ್ಸು ಸೆಮೀಸ್ ಎಲ್ಲ ಆಗಿ ಫೈನಲ್ಸಿಗೆ ಕೇರಳ ಬಂತು. ಕೇರಳ ಮೇಲೆ 26-30 ಸ್ಕೋರು ಗೆದ್ವಿ. ನೆಟ್ಬಾಲ್. ಟೈಮ್ಸ್ PU ಕಾಲೇಜಿನ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಮಾತನಾಡಿ, ಮಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದಲ್ಲಿ ನೆಟ್ಬಾಲ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಇವರ ಈ ಸಾಧನೆಗೆ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ನಮಸ್ಕಾರ. ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿತ್ಯಶ್ರೀ KY ಅವಳು ನಮ್ಮ ಸ್ಕೂಲ್ ಗೇಮ್ಸ್ ಆಫ್ ಫೆಡರೇಷನ್ ಆಫ್ ಇಂಡಿಯಾದ ವತಿಯಿಂದ 25ರಿಂದ 29ರವರೆಗೆ ಮಂಗಳೂರಲ್ಲಿ ನಡೀತು ನೆಟ್ಬಾಲ್ ಕಾಂಪಿಟೇಷನು. ಈ ನೆಟ್ಬಾಲ್ ಕಾಂಪಿಟೇಷನಲ್ಲಿ ಅವಳು ಥ್ರೂಔಟ್ ಇಂಡಿಯಾದಿಂದ ಬಂದಂತಹ 18 ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಕೇರಳದ ಮೇಲೆ ಗೆದ್ದು ಫಸ್ಟ್ ಪ್ಲೇಸ್ ತೊಗೊಂಡಿದೆ. ಅದರಲ್ಲಿ ನಮ್ಮ ಕಾಲೇಜಿನಲ್ಲಿ ಓದ್ತಿದ್ದಂತಹ ನಿತ್ಯಶ್ರೀ KY ಅವಳೂ ಭಾಗವಹಿಸಿ ಅವಳಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಸೊ ಹಾಗಾಗಿ ಅವಳಿಗೆ ಮತ್ತು ಅವರ ತಂದೆ ತಾಯಿಗೆ ಹಾಗೆ ನನ್ನ ಕಾಲೇಜಿನ ವತಿಯಿಂದ ಅವಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ಈ ಒಂದು ಕ್ರೀಡೆಯಲ್ಲಿ ಅವಳು ಫಸ್ಟ್ ಪ್ಲೇಸ್ ಬಂದಿರೋದ್ರಿಂದ ಅವಳಿಗೆ ಮುಂದಿನ ಜೀವನಕ್ಕೆ ಫಾರ್ ಎಕ್ಸಾಂಪಲ್ ಅವಳು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಹೋಗಬೇಕು ಅಂದರೆ ಸೊ ಆ ಒಂದು ಕೋಟಾದಲ್ಲಿ ಅವಳಿಗೆ ಒಂದು ಸೀಟ್ ಅಲಾಟ್ ಆಗುತ್ತೆ. ಸೊ ಹಾಗಾಗಿ ಸ್ಪೋರ್ಟ್ಸ್ಗೂ ಸಹ ನಮ್ಮ ಕಾಲೇಜಿನಲ್ಲಿ ನಮ್ಮ ಮಕ್ಕಳುಗಳಿಗೆ ಅದರಲ್ಲಿ ಆಡಲೇಬೇಕು ಅಂತ ಇರೋ ಮಕ್ಕಳುಗಳಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಕಾಲೇಜಿನ ವತಿಯಿಂದ ಅವಳಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಿತ್ಯಶ್ರೀ ಪೋಷಕರು, ಕಾಲೇಜಿನ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕತ್ತರಿಘಟ್ಟದಲ್ಲಿರುವ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ 22ನೇ ವರ್ಷದ ಮಹಾಚಂಡಿಕಾ ಯಾಗವನ್ನು ಜನವರಿ 5ರಂದು ಜರುಗಿಸಲಾಗುವುದು ಎಂದು ಕೇಂದ್ರದ ಶ್ರೀ ಚಂದ್ರಶೇಖರ ಗುರೂಜಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 22 ವರ್ಷಗಳಿಂದ ನಿರಂತರವಾಗಿ ದೇವಿಯ ಆರಾಧನೆ, ಚಂಡಿಕಾ ಯಾಗ, ವಿವಿಧ ಹೋಮ ಹವನಗಳು, ಮಹಿಳೆಯರಿಗೆ ಬಾಗಿನ, ಅನ್ನ ಸಂತರ್ಪಣೆ ಸೇರಿದಂತೆ ಅನೇಕ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಜೊತೆಗೆ ಸರ್ಕಾರಿ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ
ಉಚಿತ ಲೇಖನ ಸಾಮಗ್ರಿ, ಪೀಠೋಪಕರಣಗಳು ಹಾಗೂ ಆಟೋಪಕರಣಗಳನ್ನ ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೂ ಸಹಾಯ ಮಾಡಲಾಗಿದೆ ಎಂದರು. ಧಾರ್ಮಿಕ ಸಮಾರಂಭದ ಪಾವನ ಸಾನ್ನಿಧ್ಯವನ್ನ ಕೋಡಿಮಠದ ಪರಮ ಪೂಜ್ಯ ಶ್ರೀ ಶಿವಾನಂದ ರಾಜೇಂದ್ರ ಸ್ವಾಮೀಜಿಗಳು ವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಕತ್ತರಿಘಟ್ಟ ಮಿಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಕಾರ್ಯದರ್ಶಿಗಳಾದ ಅಮೋಘ್ ಉಪಸ್ಥಿತರಿರುವರು ಎಂದರು. ಪುಣ್ಯ ಸತ್ಯಪಾರಾಯಣಗಳನ್ನ ಮಾಡ್ತಾ ಹೋಗ್ತೀವಿ. ಬೆಳಿಗ್ಗೆ 5ನೇ ತಾರೀಕು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆ ಒಳಗಡೆ ಚಂಡಿ ಹೋಮ ಚಂಡಿಯಾಗ ಮಾಡ್ತೀವಿ. ಬರುವ ಅಲ್ಲಿ ನಮ್ಮ ಕಲಾ ಪರಿವಾರ ತಂಡದಿಂದ ಬೆಳಿಗ್ಗೆ 6ರಿಂದ 11 ಗಂಟೆವರೆಗೂ ಭಜನಾ ಇರ್ತದೆ. ಅವರ ಕಲಾ ಪೂರ್ತಿ ತಂಡಗಳೇ ಬರ್ತದೆ. ಒಂದು 100-150 ಜನ ತಂಡ ಕಾರ್ಯಕ್ರಮ ಇರ್ತದೆ. ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಿರೋದು ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಹಾರನಹಳ್ಳಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ, ಹಾಗೆ ಈ ಸಂಸ್ಥೆಯ ಸೆಕ್ರೆಟರಿ ಹಾಗೂ ಅಮೋಘ್ DC ಅವರು ಸಹ ಇದಕ್ಕೆ ಭಾಗತ್ವ ವಹಿಸಿರ್ತಾರೆ. ಈ ಸಲ ಮಧ್ಯಾಹ್ನ ಬರುವ ಎಲ್ಲ ಭಕ್ತರಿಗೂ 12 ಗಂಟೆಗೆ ಪೂರ್ಣಾವಧಿ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಅರಿಶಿಣ ಕುಂಕುಮ ಕೊಡುವ ಸಂಪ್ರದಾಯ ಇಟ್ಕೊಂಡಿದ್ದೀವಿ. ಈ ಸಲ ಯಾರೇ ಬರಲಿ ಎಲ್ಲ ಹೆಣ್ಮಕ್ಳಿಗೆ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲರೂ ಸಹ ತರ್ಪಣೆ ಅನ್ನ ಸಂತರ್ಪಣೆ ಪ್ರತಿಯೊಬ್ಬರಿಗೂ ಇರ್ತದೆ. ಎಲ್ಲರೂ ಬನ್ನಿ. ನಾನು ಈ 22 ವಾರ್ಷಿಕೋತ್ಸವಕ್ಕೆ ಈ ಮಾಧ್ಯಮದ ಮೂಲಕ, ಈ ಮೀಡಿಯಾ ಮೂಲಕ, ನಾನು ಪತ್ರಿಕೆ ಮೂಲಕ ನಿಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಿದ್ದೀನಿ. ಇಲ್ಲಿ ಪತ್ರಿಕೆ ನಾನೇನು ಮಾಡಿಸಿಲ್ಲ, ಇದನ್ನೇ ಪತ್ರಿಕೆ ಅಂತ ತಿಳ್ಕೊಳ್ಳಿ. ಪ್ರತಿಯೊಬ್ಬರೂ ನನ್ನ ತಾಲೂಕಿನ, ನನ್ನ ಜಿಲ್ಲೆಯ ಯಾರಿಗೆ ಈ ಪತ್ರಿಕೆ ತಲುಪಿದ ತಕ್ಷಣ ಇದನ್ನೇ ಪತ್ರಿಕೆ ಅಂತ ತಿಳ್ಕೊಂಡು ಬಂದು ನೀವು ಎಲ್ಲ ಸೇರಿ ಮತ್ತು 2026 ಬೇರೆ ಕಾಲಿಡ್ತಾ ಇದ್ದೀವಿ. ಈ ವರ್ಷ ಈ ಲೋಕಕ್ಕೆ ಮಳೆ, ಬೆಳೆ, ಎಲ್ಲ ಸಮಸ್ಯೆಗಳು, ಪ್ರತಿಯೊಬ್ಬ ಸಮಾಜದ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸಮಸ್ಯೆಗಳಿದ್ದಾರೆ. ಎಲ್ಲರಿಗೂ ಒಳಿತಾಗಲೇ ಮೆಳಿಯಮ್ಮ, ಆ ಜಗನ್ಮಾತೆ ಮೆಳಿಯಮ್ಮ ಅಂತ ಹೇಳ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಚಂಡಿಯಾಗ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇರೋಣ. ಆ ತಾಯಿಯ ಕೃಪೆಗೆ ನಾವೆಲ್ಲ ಪಾತ್ರ ಆಗೋಣ ಅಂತ ಹೇಳ್ತಾ, ಹಾಗೆ ಎಲ್ಲರೂ ಸೇರಿ ಒಟ್ಟಿಗೆ ಈ ಚಂಡಿ ಹೋಮವನ್ನು ಚಂಡಿಯಾಗವನ್ನು ಪರಿಪೂರ್ಣ ಮಾಡೋಣ ಅಂತ ನಿಮ್ಮಲ್ಲಿ ಕೇಳ್ತಾರೆ. ಆಲೂರು ತಾಲೂಕು ಛಲವಾದಿ ಮಹಾಸಭಾ ಹಾಗೂ ಹಾಸನ್ ವಾಸನ್ ಐ ಕೇರ್ ಸಹಯೋಗದಲ್ಲಿ ಡಿಸೆಂಬರ್ 15ರಂದು ನಡೆದ ಉಚಿತ ಕಣ್ಣಿನ ತಪಾಸಣೆಯಲ್ಲಿ ನೇತ್ರ ತಪಾಸಣೆಗೆ ಒಳಪಟ್ಟಿದ್ದ 70 ಮಂದಿಗೆ ಜನವರಿ 4ರಂದು ಉಚಿತ ಕನ್ನಡಕಗಳನ್ನು ವಿತರಿಸಲಾಗುವುದು ಎಂದು ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷ ಲೋಹಿತ್ ಕುಮಾರ್ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಛಲವಾದಿ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷ ಕೆ ಶಿವರಾಮ್ ಅವರ ಹುಟ್ಟುಹಬ್ಬ ಅಂಗವಾಗಿ ಡಿಸೆಂಬರ್ 15ರಂದು ನೇತ್ರ ತಪಾಸಣಾ ಶಿಬಿರವನ್ನ ಹಾಸನದ ವಾಸನ್ ಐ ಕೇರ್ ಸಹಯೋಗದಲ್ಲಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಸುಮಾರು 220 ಮಂದಿ ನೇತ್ರ ತಪಾಸಣೆ ಮಾಡಿಸಿದ್ದು, ಅವರಲ್ಲಿ ಸುಮಾರು 70 ಜನರಿಗೆ ಕಣ್ಣಿನ ದೃಷ್ಟಿ ದೋಷ ಇರುವ ಹಿನ್ನೆಲೆಯಲ್ಲಿ ಕನ್ನಡಕಗಳನ್ನ ಬಳಸುವಂತೆ ತಿಳಿಸಲಾಗಿತ್ತು. ಈ ನಿಟ್ಟಿನಲ್ಲಿ 70 ಜನರಿಗೆ ಜನವರಿ 4ರಂದು ಮಧ್ಯಾಹ್ನ 3 ಗಂಟೆಗೆ ಬಸ್ ನಿಲ್ದಾಣದ ಆಟೋ ನಿಲ್ದಾಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ವಿತರಿಸಲಾಗುವುದು ಎಂದರು. ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮಕ್ಕೆ ಸಂಸದ ಶ್ರೇಯಸ್ ಪಟೇಲ್, ರಾಜ್ಯ ಛಲವಾದಿ ನಾಯಕ ಹಾಗೂ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಹಾಗೂ ವಾಸನ್ ಐ ಕೇರ್ನ ಮೋಹನ್ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದರು. ಸಂಸದರು ಶ್ರೀಯುತ ಶ್ರೇಯಸ್ ಪಟೇಲ್ ಸರ್ ಅವರು, ಹಾಗೆ ನಮ್ಮ ಆಲೂರು ಕಟ್ಟಾಯ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೆ ಸಮಾಜ ಸೇವಕರಾದಂಥ ಮುರಳಿ ಮೋಹನ್ ಸರ್ ಅವರು ಕೂಡ ಆಗಮಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಯಥೇಚ್ಛಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೆ ಫಲಾನುಭವಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಪ್ರಥಮ ಬಾರಿಗೆ IAS ಪಾಸ್ ಆದ ಹೆಮ್ಮೆಯ ಪುತ್ರ ಕೆ ಶಿವರಾಮ್ ಸರ್ ಅವರ ಹುಟ್ಟಿದಬ್ಬದ ಪ್ರಯುಕ್ತ ದಿನಾಂಕ 15/12/2025 ವಾಸನ ಐ ಕೇರ್ ಕಣ್ಣಿನ ಹಾಸ್ಪಿಟಲಿಂದ ಛಲವಾದಿ ಮಹಾಸಭಾ ಘಟಕ ಆಲೂರು ಘಟಕದಿಂದ ಶ್ರೀಯುತ ಮುರಳಿ ಮೋಹನ್ ಅವರ ಸಂಶಯಾಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆಯನ್ನು ಉಚಿತವಾಗಿ ಏರ್ಪಡಿಸಿದ್ದು, ಈ ಶಿಬಿರದಲ್ಲಿ ಸುಮಾರು 220 ಜನ ತಪಾಸಣೆಯನ್ನು ಭಾಗವಹಿಸಿದರು. ಇದರಲ್ಲಿ 70 ಜನರಿಗೆ ಕನ್ನಡಕವನ್ನು ಫಲಾನುಭವಿಗಳಿಗೆ ಆಯ್ಕೆ ಮಾಡಲಾಗಿದೆ. ಇವರಿಗೆ ದಿನಾಂಕ 4/1/2026 ಭಾನುವಾರದಂದು ಉಚಿತವಾಗಿ ಕನ್ನಡಕ ವಿತರಣೆಯನ್ನು ಮಾಡಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಹಾಸನ ಜನಪ್ರಿಯ ಸಂಸದರಾದ ಶ್ರೀಯುತ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಛಲವಾದಿ ಮಹಾಸಭಾ ಅಧ್ಯಕ್ಷ ಲೋಕೇಶ್ ಅಜ್ಜಿನಹಳ್ಳಿ, ತಾಲೂಕು ಗೌರವಾಧ್ಯಕ್ಷ AT ಮಲ್ಲೇಶ್, ತಾಲೂಕು ಅಧ್ಯಕ್ಷ ಲೋಹಿತ್ ಕುಮಾರ್, ಅಸಗನೂರು ಕಾರ್ಯದರ್ಶಿ BM ಹರೀಶ್, ಜಂಟಿ ಕಾರ್ಯದರ್ಶಿ KS ಹರೀಶ್,
ನಿರ್ದೇಶಕರಾದ ಸಿಇ ಜಗದೀಶ್, ಬಿಆರ್ ರವಿ ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನ ಜಿಲ್ಲೆಗೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಶುಭನ್ವಿತ ಅಧಿಕಾರ ಸ್ವೀಕಾರ. ಎಎಸ್ಪಿಗಳಾದ ತಮ್ಮಯ್ಯ ಹಾಗೂ ಶ್ರೀನಿಧಿಯಿಂದ ಅಧಿಕಾರ ಹಸ್ತಾಂತರ. ಅಪರಾಧ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮಗಳ ಭರವಸೆ ನೀಡಿದ ನೂತನ ಎಸ್ಪಿ. ಹೊಸ ವರ್ಷದ ಅಂಗವಾಗಿ ಜಿಲ್ಲಾಡಳಿತದಿಂದ ಬುಚ್ಚೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ. ದೇವಾಲಯ ಆವರಣದಲ್ಲಿ ಸಸಿ ನೆಟ್ಟು ಪರಿಸರ ಸಂರಕ್ಷಣೆಯ ಸಂದೇಶ ನೀಡಿದ ಡಿಸಿ. ಗ್ರಾಮಸ್ಥರ ಸಮಸ್ಯೆಗಳು ಹಾಗೂ ಅಹವಾಲುಗಳ ಆಲಿಕೆ. ಮನೆ ಮುಂದೆ ನಿಲ್ಲಿಸಿದ್ದ ದ್ವಿಚಕ್ರ ವಾಹನ ಕಳವು. ಕಳ್ಳತನದ ಸಂಪೂರ್ಣ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಹಾಸನ ನಗರದ ಗವೆನಹಳ್ಳಿ ಬೈಪಾಸ್ನಲ್ಲಿ ಘಟನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.